ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ನಾವಿವಾಗ ಅರುಣಾಚಲಂ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಿಂದ. ನಾವು ಫಸ್ಟ್ ಬಸ್ಸಲ್ಲಿ ಹೋಗುವ ಅಂದ್ಕೊಂಡ್ವಿ, ಬಟ್ ಸ್ಯಾಟಲೈಟ್ ಅಪ್ಪಗೆ ಇವತ್ತು ಆಫೀಸ್ ಇತ್ತು. ಸೊ ಆಫೀಸಿಂದ ಬಂದು ನಾವು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಬಸ್ ಕ್ಯಾಚ್ ಮಾಡಿ ಹೋಗೋದು ಕಷ್ಟ ಆಗುತ್ತೆ ಅಂತ ನಾವು ಕಾರಲ್ಲೇ ಹೊರಟ್ವಿ. ನಮಗೆ ಇಲ್ಲಿ ಅರೈವಲ್ ತೋರಿಸ್ತಿರೋದು 12 o'clock ಅಂತ. ಇನ್ನು ಬ್ಯಾಂಗ್ಳೂರ್ ಟ್ರಾಫಿಕೆಲ್ಲ ಸ್ಟಕ್ ಆಗಿದ್ವಿ. ಈಗ ಎಷ್ಟಪ್ಪು ಟೈಮು? 7:40 ಆಯ್ತು ಈಗ. ಸೊ ಅಲ್ಲಿ 12 o'clock ಹಂಗೆ ರೀಚ್ ಆಗಬೇಕು ಅಂತ ತೋರಿಸ್ತಾ ಇದೆ. ಬಟ್ ನಾವು ಮಧ್ಯಾಹ್ನದ ಬ್ರೇಕ್ ಅದು ತೆಗೆದ್ರೆ ಒಂದು 12:30 1 o'clock ಎಲ್ಲ ಆಗುತ್ತೆ. ಸೊ ಪ್ಲ್ಯಾನರ್ಸ್ ಅಲ್ಲಿ ರೀಚ್ ಆಗಿ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡುವ ಅಂತ. ಬಟ್ ನೋಡುವ ಹೇಗಾಗುತ್ತೆ ಜರ್ನಿ, ಮತ್ತು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಆ್ಯಂಡ್ ಅಲ್ಲಿ ಹೋಗಿ ವಿಚಾರಿಸುವ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಬೋದು ಅಂತೆಲ್ಲ. ಇಟ್ಸ್ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಈಗ ಹೊರಟಿದ್ದೀವಿ. ನಾನು ಮೋಸ್ಟ್ಲಿ ಇನ್ನು ನಿಮಗೆ ರೀಚ್ ಆಗಿ ಅರುಣಾಚಲಂ ರೀಚ್ ಆಗಿ ಐ ಲೆಟ್ ಯು ನೋ. So you guys keep watching. ಹಾಯ್ ಆಲ್, ಈಗ ಟೈಮ್ ಬಂದು ಎಷ್ಟಾಯ್ತಪ್ಪು? ಟೈಮು 12:10 ಆಯಿತು. ಸೊ ನಾವು ರೀಚ್ ಆದ್ವಿ ಅರುಣಾಚಲಂ. ರೋಡ್ ಅಂತೂ ಸೂಪರ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಹೈವೇ. ಬಟ್ ನಮಗೆ ಸ್ವಲ್ಪ ಬ್ಯಾಂಗ್ಳೂರಿಂದ ಬಿಡುವಾಗ ತುಂಬ ಲೈಕ್ ಹೊಸೂರು, ಅತ್ತಿಬೆಲೆ ಕಡೆಲ್ಲ ತುಂಬ ಟ್ರಾಫಿಕ್ ಇತ್ತು. ಸೊ ಅಲ್ಲೊಂದು 3/4 ಗಂಟೆ ಹೋಯ್ತು. ಅಲ್ಲದೆ ನಾವು ಮತ್ತೆ ಎಲ್ಲೂ ಸ್ಟಾಪ್ ಮಾಡಿಲ್ಲ, ಸೀದಾ ಡೈರೆಕ್ಟ್ ಫ್ರಮ್ ಬ್ಯಾಂಗ್ಳೂರ್ ಟು ತಿರುವಣ್ಣಾಮಲೈ ಬಂದಿದ್ದು. ರೋಡೆಲ್ಲ ತುಂಬ ಚೆನ್ನಾಗಿದೆ. ಸೊ ಒಂದು 4-5 hours ಸಾಕಾಗುತ್ತೆ ಕಾರಲ್ಲಿ ಬರೋಕ್ಕೆ. ಸೊ ನಾವು ರೀಚ್ ಆದ್ವಿ. ಹಾಗೆ ಕಾರ್ ಪಾರ್ಕಿಂಗ್ ಮಾಡಿ ಫಸ್ಟ್ ಈಗ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ. ಜನಗಳು ಆಲ್ರೆಡಿ ನಡೀತಾ ಇದ್ದಾರೆ. ಈಗ 12 o'clock 12:10 ಆಗಿದೆಯಲ್ಲ, ಜನಗಳು ಜನಗಳು ಹೋಗ್ತಾ ಇದ್ದಾರೆ, ಗಿರಿ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ಸೊ ಇವಾಗ ನಾವು ಅಲ್ಲಿ ಕೆಸರಿದೆ. ಸೊ ಇವಾಗ ನಾವು ಸಹ ಹೊರಡ್ತೀವಿ ಗಿರಿ ಪ್ರದಕ್ಷಿಣೆ ಹಾಕೋಕ್ಕೆ. ಸೊ ಹಾಗೆ ಈಗ ನಾವು ದೇವಸ್ಥಾನದ ಹತ್ರ ಹೋಗಿ ಗಿರಿ ಪ್ರದಕ್ಷಿಣಕ್ಕೆ ಹೊರಡ್ತಿದ್ದೇವೆ. ಆಲ್ರೆಡಿ ಜನಗಳೆಲ್ಲ ನಡೀತಾ ಇದ್ದಾರೆ. ಸೊ ಏನು ತೊಂದರೆ ಇಲ್ಲ. ನೋಡುವ, ಈಗ ಟೆಂಪಲ್ ಹತ್ರ ಹೋಗಿ ಲೆಟ್ಸ್ ಸ್ಟಾರ್ಟ್ ವಾಕಿಂಗ್. ನಾವು ದೇವಸ್ಥಾನದ ಕಡೆ ನಡ್ಕೊಂಡು ಹೋದ್ವಿ. ಅಲ್ಲಿ ಹೋಗ್ತಾ ನಮಗೆ ಪೊಲೀಸ್ ಮತ್ತು ಬೇರೆ ಜನಗಳೆಲ್ಲ ಇರ್ತಾರೆ. ಅವ್ರ ಹತ್ರ ಕೇಳ್ಬೋದು ನಾವು ಎಲ್ಲಿಗೆ ಹೋಗಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಹಾಗೆ ಕೇಳ್ಕೊಂಡು ಹೋಗುವಾಗ ನಮಗೆ ಅವರು ಹೇಳಿದ್ದು ರಾಜಗೋಪುರ ಹತ್ರ ಹೋಗಬೇಕು. ಅಲ್ಲಿ ನೀವು ಕಾಯಿ ಹೊಡೆದು ದೀಪ ಹಚ್ಚಿ ಅಲ್ಲಿಂದ ನೀವು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಗಿರಿ ಪ್ರದಕ್ಷಿಣೆನೂ ಪುನಃ ನಾವು ರಾಜಗೋಪುರ ಹತ್ರ ಬಂದು ಎಂಡ್ ಮಾಡಿ ಮತ್ತೆ ದೇವಸ್ಥಾನದೊಳಗೆ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾವು ರಾಜಗೋಪುರ ಹತ್ರ ಹೋದ್ವಿ. ಹೋಗಿ ತೆಂಗಿನಕಾಯಿ ಎಲ್ಲ ಹೊಡೆದು ಕರ್ಪೂರದ್ದು ದೀಪ ಎಲ್ಲ ಹಚ್ಚಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ನಾವು ಗಿರಿ ಪ್ರದಕ್ಷಿಣಕ್ಕೆ ಹೊರಟ್ವಿ. ಆ್ಯಂಡ್ ವಾಪಸ್ ನಾವು ಮತ್ತೆ ರಾಜಗೋಪುರ ಹತ್ರ ಬಂದು ಮತ್ತೆ ನಮಸ್ಕಾರ ಮಾಡಿ ಆಮೇಲೆ ದೇವಸ್ಥಾನದೊಳಗೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಸೊ ಹಾಗೆ ಗಿರಿ ಪ್ರದಕ್ಷಿಣೆ ನಾವು ರಾಜಗೋಪುರ ಹತ್ರ ಬಂದು ಮುಗಿಸ್ತೀವಿ. ಅದಾದಮೇಲೆ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಸೊ 2 ಕ್ಯೂ ಇರುತ್ತೆ. ಒಂದು ಫ್ರೀ ಆಗಿ ಇರೋ ಕ್ಯೂ, ಇನ್ನೊಂದು ಟಿಕೆಟ್ ಕೊಟ್ಟು ಹೋಗೋ ಕ್ಯೂ ಇರುತ್ತೆ. ಸೊ ನಮಗೆ ಇನಿಷಿಯಲಿ ಅವರು ಟಿಕೆಟ್ ಕೊಟ್ಟು ಕ್ಯೂ ಅಲ್ಲಿ ನಿಲ್ಲಿಸಲ್ಲ. ನಾವು ಅಲ್ಲಿ ಕೇಳ್ಕೊಬೇಕು ಇದರಲ್ಲಿ ಟಿಕೆಟ್ ಇದು ಯಾವುದು ಮತ್ತು ಫ್ರೀ ಯಾವುದು ಅಂತ. ಕ್ಯೂ ಅಲ್ಲಿ ನಿಂತು ನಾವು ದೇವಸ್ಥಾನದ ಒಳಗೆ ಹೋದ್ಮೇಲೆ ಅಲ್ಲೊಂದು ಕೌಂಟರ್ ಬರುತ್ತೆ. ಅಲ್ಲಿ ನಾವು 50 rupees ಕೊಟ್ಟು, 50 rupees ಒಂದು ಟಿಕೆಟಿಗೆ. ಸೊ 50 rupees ಕೊಟ್ಟು ಸ್ಪೆಷಲ್ ಎಂಟ್ರಿ ಲೈನಲ್ಲಿ ಅಲ್ಲಿ ಒಳಗಡೆ ಹೋದ್ಮೇಲೆ ಕೌಂಟರ್ ಇರುತ್ತೆ, ಅಲ್ಲಿ ಟಿಕೆಟ್ ಕೊಡ್ತಾರೆ 50 rupeesಗೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ನಾವು ಮೆಂಟಲಿ ಪ್ರಿಪೇರ್ ಆಗಿ ಹೋಗಿರಬೇಕು. ಒಳಗಡೆ ತುಂಬ ರಶ್ ಇರುತ್ತೆ, ತುಂಬ ಕ್ಯೂ ಇರುತ್ತೆ. ಲೈಕ್ ಮಿನಿಮಮ್ 3 to 4 hours ಅಂತೂ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಳೇಬೇಕು ದೇವ್ರ ದರ್ಶನ ಆಗೋಕ್ಕೆ. ಅಷ್ಟು ಜನ ಇರ್ತಾರೆ, ಅಷ್ಟು ಕ್ರೌಡ್ ಇರುತ್ತೆ. ಆ್ಯಂಡ್ ಇನ್ನು ಹುಣ್ಣಿಮೆ ದಿವಸಗಳೆಲ್ಲ ತುಂಬ ಜಾಸ್ತಿ ಕ್ರೌಡ್ ಇರುತ್ತೆ ಅಂತ ನಾನು ಕೇಳಿದ್ದೀನಿ. ಹಾಗೆ ನಿಲ್ಲಬೇಕಾಗುತ್ತೆ, ತುಂಬ ಹೊತ್ತು ನಿಲ್ಲಬೇಕಾಗುತ್ತೆ. ಏನು ಪ್ರಾಬ್ಲಮ್ ಅಂದರೆ ನಾವು ಗಿರಿ ಪ್ರದಕ್ಷಿಣೆ ಹಾಕಿ ಬಂದಿರ್ತೀವಿ, ಆಲ್ರೆಡಿ ಟಯರ್ಡ್ ಆಗಿರ್ತೀವಿ. ಟಯರ್ಡ್ ಆದಮೇಲೆ ಮತ್ತೆ ಪುನಃ ನಾವು ಒಂದು 3-4 hours ಕ್ಯೂ ಅಲ್ಲಿ ನಿಲ್ಲಬೇಕಲ್ಲ. ಸೊ ಇಟ್ ಈಸ್ ಎಕ್ಸ್ಟ್ರಾ ಮೋರ್ ಎನರ್ಜಿ ಸ್ಪೆಂಡಿಂಗ್ ಥರ. ಸೊ ನಾವು ವಾಟರ್ ಬಾಟಲ್ ಎಲ್ಲ ತೊಗೊಂಡೋಗ್ಬೋದು. ಸೊ ಹಾಗಾಗಿ ಮತ್ತು ನೀರು ಫೆಸಿಲಿಟಿ ಎಲ್ಲ ಅವೈಲಬಲ್ ಇರುತ್ತೆ. ನಾವು ವಾಟರ್ ಬಾಟಲ್ಗೆ ಸ್ವಲ್ಪ ಗ್ಲೂಕೋಸು, ಎಲೆಕ್ಟ್ರೋಲೈಟ್ ಎಲ್ಲ ಹಾಕ್ಕೊಂಡು ತೊಗೊಂಡೋಗಿದ್ವಿ. ಸೊ ಹಾಗಾಗಿ ಅದನ್ನ ಸಿಪ್ ಬೈ ಸಿಪ್ ಕುಡಿತಾ ಇದ್ವಿ, ನಮಗೆ ಟಯರ್ಡ್ ಆಗೋದು ಬೇಡ ಅಂತ. ನಮಗೆ ಹಲ್ಲಲ್ಲಿ ಈ ಥರ ಮಾರ್ಕ್ಸ್ ಹಾಕಿರ್ತಾರೆ, ನಾವು ಎಲ್ಲಿದ್ದೀವಿ ಅಂತ ನೋಡ್ಕೊಳ್ಬೋದು.
ಟೈಮ್ ಬಂದು 1:30. ನಮಗೆ ಒಂದು ಲಿಂಗದ್ದು ದರ್ಶನ ಆಯಿತು ಮತ್ತು 2 ಗಣಪತಿದು ದರ್ಶನ ಆಯಿತು. ನಡೀತಾ ಇದ್ದೀವಿ. ಇವಾಗ ಎಷ್ಟು ಕಿಲೋಮೀಟರ್ ಆಗಿರ್ಬೋದಪ್ಪು? 1.5 ಕಿಲೋಮೀಟರ್ ಈಗ ಆಗಿರ್ಬೋದು. ಇನ್ನೊಂದು 12.5 ಕಿಲೋಮೀಟರ್ಸ್ ಇದೆ. ಲೆಟ್ಸ್ ಗೋ. ನಾವೀಗ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. 2 ಲಿಂಗಗಳಾಯಿತು. ಇನ್ನು 3ನೇ ಲಿಂಗಕ್ಕೆ ನಾವು ಹೋಗಬೇಕು. ಸದ್ಯಕ್ಕೇನು ಅನಿಸ್ತಾ ಇಲ್ಲ, ಆರಾಮಾಗಿ ನಡೀತಾ ಇದ್ದೀನಿ. ನೋಡು, ತುಂಬ ಜನ ನಡೀತಾ ಇದ್ದಾರೆ. ನಾವು ಇನ್ನು ಇದೆಲ್ಲ ಮುಗಿಸ್ಕೊಂಡು ಎಷ್ಟೊತ್ತಿಗೆ ದೇವಸ್ಥಾನ ಹತ್ರ ರೀಚ್ ಆಗ್ತೀವಿ, ರಾಜಗೋಪುರ ಹತ್ರ ನೋಡಬೇಕು. ಸೊ 5.5 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಇದೆ. ಸೊ ವಾಶ್ರೂಮ್ ಹೋಗ್ಲಿಕ್ಕಿದ್ರೆ ಟೆನ್ಷನ್ ಇಲ್ಲ. ತುಂಬ ಹತ್ರ ವಾಶ್ರೂಮ್ಸ್ ಇದೆ ಮತ್ತು ಕ್ಲೀನಾಗಿದೆ. ಸೊ ವಾಶ್ರೂಮ್ ಇಸ್ ಸಾರ್ಟೆಡ್. ಸೊ ಈಗ ಟೈಮ್ ಬಂದು 2:15 ಆಯಿತು. ಸೊ ಈಗ 4 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. 5.5 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. 3 ಲಿಂಗ ಮುಗಿದಿದೆ. ಇನ್ನು ಬಾಕಿ ಲಿಂಗಗಳಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ರೋಡ್ ಮೇಲೆ. ಮತ್ತು ಕಾಫಿ ಟೀ ತಿನ್ನಲಿಕ್ಕಿರೋರಿಗೆ ಶಾಪ್ಸ್ ಎಲ್ಲ ಓಪನ್ ಇದೆ. ಪ್ರಾಬ್ಲಮ್ ಇಲ್ಲ. ಕಿಲೋಮೀಟರ್ಸ್ ಕಂಪ್ಲೀಟೆಡ್. ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ, 1-2 ಮಿನಿಟ್ಸ್ ನೀರೆಲ್ಲ ಕುಡಿದು ಅಗೇನ್ ವಿ ಸ್ಟಾರ್ಟೆಡ್ ವಾಕಿಂಗ್. ಮತ್ತು ಭಜನೆ ಎಲ್ಲ ಟೀಮ್ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಸ್ವಲ್ಪ ಭಜನೆ ಅವ್ರ ಜೊತೆ ಮಾಡುವಾಗ ಚೆನ್ನಾಗಿ ಅನಿಸುತ್ತೆ. ಸೊ ನಾವೀಗ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಕವರ್ ಆಯಿತು. 9.5 10 ಹತ್ತಿರ. ಲಾಸ್ಟ್ 4 ಕಿಲೋಮೀಟರ್ಸ್ ಬಾಕಿ ಇದೆ. ಸುಸ್ತಾಯ್ತಪ್ಪು. ರೀಲ್ಸಲ್ಲಿ ನಾವು ನೋಡೋ ಥರ ಎಲ್ಲ ನಡೆಯೋದು. ಮತ್ತು ನೈಟ್ ನಡೀತಿರೋ ಕಾರಣ ಅಷ್ಟು ಟಯರ್ಡ್ ಅನಿಸ್ತಾ ಇಲ್ಲ. ಇನ್ನು ಹಗಲು ಹೊತ್ತಲ್ಲಿ ಬಿಸಿಲಲ್ಲಿ ನಡೆಯುವಾಗ ಜಾಸ್ತಿ ಟಯರ್ಡ್ ಅನಿಸುತ್ತೆ. ಲಾಸ್ಟ್ ಇನ್ನು 3 ಕಿಲೋಮೀಟರ್ಸ್ ಬಾಕಿ ಇದೆ. ಒಂದು ಬ್ರೇಕ್ ತೆಗೆದಿದ್ದು ಜ್ಯೂಸ್ ಕುಡಿಯುವ ಅಂತ. ಸೊ ಒಂದು ಲೈಮ್ ಸೋಡಾ ಕುಡಿದ್ವಿ. ಈಗ ಟೈಮ್ ಬಂದು 4 o'clock. ಇನ್ನೊಂದು 30-40 ಮಿನಿಟ್ಸ್ ನಡಿಬೇಕು. ಒಂದು 4:20 ಆಗಿದೆ. ಈಗ ಒಂದು 5:15 ಆಗುವಾಗ ನಾವು ಮತ್ತೆ ರಾಜಗೋಪುರ ರೀಚ್ ಆಗ್ತೀವಿ. ಅಲ್ಲಿಂದ ಅಗೇನ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ದ ಕ್ಯೂ. 5:30ಗೆ ದೇವಸ್ಥಾನ ಓಪನ್ ಆಗುತ್ತೆ. ಸೊ 5:30 ಇರಬೇಕು. ಅಪ್ಪು ವಾಶ್ರೂಮಿಗೆ ಹೋಗಿದ್ದು. ಸೊ ಇಲ್ಲಿ ಪಬ್ಲಿಕ್ ವಾಶ್ರೂಮ್ಸ್ಗೆ ಏನು ತೊಂದರೆ ಇಲ್ಲ. ಸುಮಾರು ಪಬ್ಲಿಕ್ ಟಾಯ್ಲೆಟ್ಸ್ ಅವೈಲೇಬಲ್ ಇದೆ ಮತ್ತು ಶಾಪ್ಸ್ ಎಲ್ಲ ಓಪನ್ ಇದೆ. ಸೊ ಓಕೆ.
ಈಗ ಟೈಮ್ ಬಂದು 5:30. ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಯಿತು. ಫುಲ್ ಮೈಕೈಯೆಲ್ಲ ಬಜ್ಜಾಗ್ತಿದೆ, ತಲೆ ಕೈ ಕಾಲೆಲ್ಲ ನಿದ್ದೆ ಇಲ್ಲದೇ ನಡೆದು ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನು ದರ್ಶನ ತಗೊಂಡು ನಾವೀಗ ಕ್ಯೂ ಅಲ್ಲಿ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. 5:30ಗೆ ಓಪನ್ ಆಗುತ್ತೆ. ಸೊ ಆಲ್ರೆಡಿ ಓಪನ್ ಆಗಿದೆ, ಜನ ಎಲ್ಲ ಮೂವ್ ಆಗ್ತಾ ಇದ್ದಾರೆ. ಸೊ ಕ್ಯೂ ಅಲ್ಲಿ ಫಾಸ್ಟಾಗಿ ಹೋಗ್ತಾ ಇದ್ದೀವಿ, ವೆಯ್ಟಿಂಗ್ ಏನಿಲ್ಲ. ಟಯರ್ಡಾ? ಗಿರಿ ಪ್ರದಕ್ಷಿಣೆ ಹಾಕಿ ಕ್ಯೂ ಅಲ್ಲಿ ಹೋಗೋದಕ್ಕೆ ಸ್ವಲ್ಪ ಟಯರ್ಡ್ ಆಗುತ್ತೆ. ಆ್ಯಂಡ್ ದರ್ಶನ ಎಲ್ಲ ಮುಗೀತು. ಈ ದೇವಸ್ಥಾನದಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ಫೋನನ್ನು ಲಾಕರಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಫೋನನ್ನು ನೀವು ಒಳಗಡೆ ತೊಗೊಂಡು ಹೋಗ್ಬೋದು. ಆ್ಯಂಡ್ ದರ್ಶನ ಎಲ್ಲ ಮುಗೀತು. ನಾವು ಹೊರಗಡೆ ಬಂದು ಪ್ರಸಾದ ಎಲ್ಲ ತಿಂದ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ನಾವು ಎಕ್ಸಿಟ್ ಆದ್ವಿ. ಆ್ಯಂಡ್ ಅವತ್ತೇ ನಾವು ವಾಪಸ್ ಬ್ಯಾಂಗ್ಳೂರಿಗೆ ಬಂದ್ವಿ. ಆ್ಯಂಡ್ ಗೈಸ್ ಇದಾಗಿತ್ತು. ಇನ್ನು ನಿಮ್ಗೆ ಏನಾದರೂ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಟಾಟಾ, ಬೈ ಬೈ, ಸಿ ಯು.